ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಆಡಳಿತ ವೈಫಲ್ಯ ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಶಾಸಕ ಬೇಳೂರನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಬಿಜೆಪಿಗರು. ಸುಳ್ಳು ಶಾಸಕ ಬೇಳೂರಿನ ಮನೆ ದೇವರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನಾಟಕ ಎಂದ ಹರತಾಳು ಹಾಲಪ್ಪ. ಶಾಸಕರ ಸೂಚನೆಯಂತೆ ಎಸಿ ತಹಶೀಲ್ದಾರ್ ಗ್ರಾಮ ಪಂಚಾಯಿತಿ ಮೀಸಲಾತಿ ನಿಗದಿಪಡಿಸಿದ್ದಾರೆಂದು ಹಕ್ರೆ ಆರೋಪ. ಎಸ್ ನಗರ ಹೊಸ ಬಡಾವಣೆ ಮದರಸಾದ ಧ್ವನಿವರ್ಧಕದಿಂದ ತೊಂದರೆಯಾಗುತ್ತಿದೆ ಎಂದ ಮೇಘರಾಜ್. ಪ್ರತಿಭಟನಾ ಸಭೆಯಲ್ಲಿ ಹೊನಗೋಡು ಪ್ರಸನ್ನ ಕೆರೆಕೈ ಸುವರ್ಣ ಟೀಕಪ್ಪ ಮಾತು. ಈಗ ಸುದ್ದಿಯ ವಿವರ. ಸುಳ್ಳು ಶಾಸಕ ಬೇಳೂರು ಅವರ ಮನೆ ದೇವರು. ಮಂತ್ರಿಯಾಗಲು ನಗರಸಭೆ ಬಾವಿ ಮುಚ್ಚಿಸಿರುವ ಶಾಸಕ ಬೇಳೂರು ಸತ್ಯಕ್ಕಿಂತ ಸುಳ್ಳು ಹೇಳುವುದೇ ಜಾಸ್ತಿ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದ್ದಾರೆ. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಗುರುವಾರ ಬಿಜೆಪಿ ವತಿಯಿಂದ ಅವೈಜ್ಞಾನಿಕ ಗ್ರಾಮ ಪಂಚಾಯಿತಿ ಮೀಸಲಾತಿ, ಬೆಳೆ ವಿಮೆ ಹಾಗೂ ಮಳೆ ಮಾಪನ ಯಂತ್ರ ರಿಪೇರಿಗೆ ಒತ್ತಾಯಿಸಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಕೆರೆಕೈ, ನಗರಸಭೆ ಮಾಜಿ ಅಧ್ಯಕ್ಷ ಟಿಡಿ ಮೇಘರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರತ್ನಾಕರ್ ಹೊನಗೋಡು, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್, ದಿಶಾ ಸಮಿತಿ ಸದಸ್ಯ ಸುವರ್ಣ ಟೀಕಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಯಲಕುಂದ್ಲಿ, ಗಣೇಶ್ ಪ್ರಸಾದ್, ಗಾಯತ್ರಿ ಮಲ್ಲೇಶಪ್ಪ, ರೂಪಾ, ಮೈತ್ರಿ ಪಾಟೀಲ್, ಸವಿತಾ ವಾಸು, ಪ್ರೇಮಾ ಸಿಂಗ್, ವಿ ಮಹೇಶ್, ಶ್ರೀನಿವಾಸ್ ಮೇಸ್ತ್ರಿ, ಹರೀಶ್ ಮೂಡಳ್ಳಿ, ಅರುಣ್ ಕುಗ್ವೆ, ಬಿಟಿ ರವೀಂದ್ರ, ಪರಶುರಾಮ್, ಸತೀಶ್ ಕೆ, ಪ್ರಶಾಂತ್ ಕೆಎಸ್, ರಾಯಲ್ ಸಂತೋಷ್, ಕೃಷ್ಣ ಶೇಟ್ ಇನ್ನಿತರರು ಹಾಜರಿದ್ದರು. ಅದು ನಾನು ನಿನ್ನೆ ರೆವಿನ್ಯೂ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ದೆ, ಅದು ಸಿಗಲಿಲ್ಲ. ಅವರು OST ಸಿಕ್ಕಿದ್ರು, ಚನ್ನಬಸಪ್ಪ ಅಂತಿದ್ದಾರೆ. ಅವ್ರು ಹೇಳಿದ್ರು. ಆಮೇಲೆ ADC ಹತ್ರ ಫೋನ್ ಮಾಡಿಸಿದ್ರು, ಶಿವಮೊಗ್ಗ ಅಡಿಷನಲ್ DC ಹತ್ರ 36 ಮಳೆ ಮಾಪನ ಕೇಂದ್ರಗಳಿದ್ದಾವೆ ಸಾಗರ ತಾಲೂಕಿನಲ್ಲಿ. ಅದರಲ್ಲಿ 13 ಇನ್ನೂ ಏನು ಹಾಕೇ ಇಲ್ಲ, 22 ಕೆಲಸ ಮಾಡ್ತಾ ಇಲ್ಲ. ಅವರು ಇನ್ನೇನು ಮಾಡಿದಾಗ ಹೇಗೆ ಮತ್ತೆ ಕೊಡ್ತಾರೆ? ಶೋಭಾ ಅವರೇ, ನೀವೆಲ್ಲ ಇದ್ರಲ್ಲಿ ಪರಿಣಿತರಿದ್ದೀರಿ. ನಮ್ಮ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬರ್ಬೇಕಾಗಿತ್ತು, ಬಂದಿಲ್ಲ. ಅವರೊಂದಿಷ್ಟು ಅಧ್ಯಯನ ಮಾಡಿದ್ದಾರೆ. 3 ವರ್ಷ ಆಯ್ತು ಸ್ನೇಹಿತರೆ. ನಾನು ಶಾಸಕನಾಗಿದ್ದೆ, ಇವರು KDP ಸದಸ್ಯರು ಅಧ್ಯಕ್ಷರಾಗಿದ್ರು. KDP ಸದಸ್ಯರು ನಮ್ಮ ಸುವರ್ಣ ಇದ್ದಾರೆ, ದೇವೇಂದ್ರಪ್ಪರು ಇದ್ರು. ನಾವು KDP ಸಭೆಯಲ್ಲಿ ಏನ್ ಮಾತಾಡಬೇಕು, ಮೊದಲನೇ ಮೀಟಿಂಗ್ ಮೊದಲನೇ ಸಬ್ಜೆಕ್ಟ್ ಏನ್ ಮಾತಾಡ್ತೇವೆ? ಯಾವುದೇ ಒಬ್ಬ MLA ಶಾಸಕ ಹುಚ್ಚನಾಗಿ ಕಚ್ಚಿದ ಔಷಧಿ ಎಷ್ಟಿದೆ ಇದೆಯಾ ಕೇಳ್ತೇವೆ. ಆಂಟಿ ಸ್ನೇಕ್ ವೆನಮ್, ಹಾವು ಕಚ್ಚಿದ ಔಷಧಿ ಎಷ್ಟಿದೆ? ಮೊದಲನೇ ಸಬ್ಜೆಕ್ಟ್ ಇದು, ಹೌದಾ? ಇವರು ಕೇಳಿದಾರ. ಆಮೇಲೆ ಎರಡನೇದೇ ಅದು 1 ನಿಮಿಷಕ್ಕೆ ಮುಗಿದು ಹೋಗುತ್ತೆ. ಡಾಕ್ಟರ್ ಬರ್ತಾರೆ, ಡಾಕ್ಟರ್ ಹೇಳಿ ಹೋಗ್ತಾರೆ, ಕಳಿಸ್ತೀವಿ. ಅವರು ಡಾಕ್ಟರ್ ಇಟ್ಕೋಬಾರ್ದು, ಗಂಟೆ ಕಾಯಿಸಬಾರ್ದು. ಈ ಶಾಸಕರಿಗೆ ಅದು ಹೇಳಿಕೊಟ್ಟು ಇಲ್ಲ, ಹೇಳೋದು ಕೇಳೋದಿಲ್ಲ. ಅವರು ಅದೊಂದ್ ಕಡೆ ಇರಲಿ. ಎರಡನೇದು ಮಳೆ ಎಷ್ಟಾಗಿದೆ, ವಾಡಿಕೆ ಮಳೆ ಆಗಿದೆಯಾ? ಮೇ ತಿಂಗಳಲ್ಲಿ ಶುರು ಮಾಡ್ತೇವೆ ಇದನ್ನ. ಮೇ ತಿಂಗಳಲ್ಲಿ ಹುಚ್ಚು ಜಾನುವಾರುಗಳಿಗೆ, ಪ್ರಾಣಿಗಳಿಗೆ ಹುಚ್ಚು ಜಾಸ್ತಿ ಆಗ್ತದೆ, ಗುಡುಗು ಸಿಡ್ಲಿಗೆ. ಅದಕ್ಕಾಗಿ ಆ ಸಬ್ಜೆಕ್ಟ್ ಆಗಿರ್ತದೆ. ಆಡಳಿತ ಮಾಡೋದಕ್ಕೆ ಗೊತ್ತಿರ್ತದೆ. ಒಂದು ವೇಳೆ ಇದು ಕೇಳೇ ಇಲ್ಲ, ಕೇಳಿಲ್ಲ. ಆವಾಗ ಮಳೆ ಎಷ್ಟಾಗಿದೆ ಅಂತ ಹೇಗೆ ಅಳಿಯೋದು ಅಂದ್ರೆ, ಮಳೆ ಮಾಪನ ಕೇಂದ್ರಗಳು ಎಷ್ಟು ಸರಿ ಇದಾವೆ, ಸುಸ್ಥಿತಿಲಿ ಇದೆಯಾ ಅಂತ ಕೇಳ್ತೇವೆ. ಇದು 3 ವರ್ಷದಿಂದ ಕೇಳೇ ಇಲ್ಲ. ಹೋದ ವರ್ಷ ಮಳೆ ಜಾಸ್ತಿ ಆಯ್ತು, ಇನ್ಸೂರೆನ್ಸ್ ಬರಲಿಲ್ಲ. ಆಗ ಏನ್ ಹೇಳಿದ್ರೆ ಈ ವರ್ಷ ಮಳೆ ಇಲ್ಲ, ಮಳೆ ಈಗ ಬಂತು, ಈ ಮಾಪನಗಳು ಇಲ್ಲ. ಇದು ಶಾಸಕರಾದ್ರು ಮಾಡಬೇಕಾದ ಕೆಲಸ. ಆಮೇಲೆ ಒಂದು ಚರ್ಚೆ ಮಾಡ್ತೇವೆ, ಗಿಡ ಹಾಕ್ತೇವೆ. ಇವರೆಲ್ಲ ಪಕ್ಕದಲ್ಲೇ ವೇದಿಕೆ ಮೇಲೆ ಕೂರು, ನಾವೆಲ್ಲ KDP ಮೀಟಿಂಗ್ ಅಲ್ಲಿ ಉತ್ತರಗಳನ್ನ ಅಧಿಕಾರಿಗಳು ಕೊಡ್ತಾರೆ. ಮಾಡ್ತಾ ಇಲ್ಲ, ಆಡಳಿತ ನಡೀತಾ ಇಲ್ಲ. ಹೀಗೆ ಈ ತಾಲೂಕಿನ ಆಡಳಿತ ಅಲ್ಲಿ ಬಂದಿದೆ. ಒಂದು ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಒಪ್ಪಂದ ಮತ್ತೆ ಅವರೇ ಆಗಿದ್ದಾರೆ. ಇವರೇನ ಆಗ್ತೀವಿ ಅಂತ ಹೇಳಿ ಏನೇನೆಲ್ಲ ಮಾಡಿದ್ರು. ಹೇಳಿದ್ರಪ್ಪ, ಹೌದಲ್ಲ, 20 ಕೋಟಿ ದುಡ್ಡು ತಗೊಂಡು ಹೋಗಿದ್ರಂತೆ, ಯಾರಿಗೆ ಕೊಟ್ಟಿಯಾರಂತೆ ಅಂತೂ ಜನ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲ, ಕೊಟ್ಟು ಇಲ್ಲ ಇದೆ ಇತ್ತು ಅಂತ ಹೇಳ್ಕೊಂಡ್ರು. ಅದೆಲ್ಲ ಒಂದು ನಾಲೆಜ್ ಇದೆ, ಇರ್ಲಿ. ಮಂತ್ರಿ ಆಗ್ಲಿಪ್ಪ ಅಂತ ನಾವೆಲ್ಲ ಆದ್ರೆ ಆಗ್ಲಿ ಅಂತ ಅನೇಕ ಜನ ಕೇಳಿದ್ವಿ. ಇಲ್ಲಿದ್ದು ಅನೇಕ ಜನ ಇದ್ದಾರೆ, ಕೇಳಿ. ತಾಲೂಕು ಮಂತ್ರಿ ಆದ್ರೆ ಆಗ್ಲಿಲ್ಲ, ಇದು ಮಂತ್ರಿ ಆಗ್ಲಿಲ್ಲ. ಈಗ ಒಬ್ಬ ಮಂತ್ರಿ ಅವರೇ ಆಗಿದ್ದಾರೆ. ಅವರಿಗೆ ಯಾರು ಗೊತ್ತಿರ್ಬೇಕಲ್ಲ. ಅದು ಭದ್ರತೆ ಇರಲಿ, ಇಂಥ ಯಾವುದೇ ವಿಷಯ ಇರಲಿ, KDP ಸಭೆಯಲ್ಲಿ ಮಾತಾಡಬೇಕು.
ಅಧಿಕೃತವಾಗಿ ಮಿನಿಟ್ ಪಾಸ್ ಮಾಡಬೇಕು, ರೆಸಲ್ಯೂಷನ್ ಪಾಸ್ ಮಾಡಬೇಕು, ಸಬ್ಜೆಕ್ಟ್ ಇಟ್ಟು ದಾಖಲೆ ಮಾಡ್ಬೇಕು ಅದನ್ನ. ಇದು ಮಾಡಲ್ಲ. ಇವ್ ಕಾಗದ ಗೊತ್ತಿಲ್ಲ, ನಾನು ದೊಡ್ಡವ್ರ ಮಗ ಬಂಗಾರಪ್ಪನ ಮಗ ಅಂತ ಅವ್ರು ಅಂತಾರೆ, ಇವ್ರು ನಾನು ಶಿಷ್ಯ ಅಂತ. ಯಾವಾಗ ಬಂಗಾರಪ್ಪನ ಶಿಷ್ಯ ಆಗಿದ್ರು? ಯಾವ ಕಷ್ಟದ ದಿನಗಳಲ್ಲಿ ಸುಖದ ದಿನಗಳಲ್ಲಿ ಇದ್ರು? ಯಾರಾದ್ರೂ ನೋಡಿದ್ದೀರಾ ಅವ್ರ ಜೊತೆಗೆ ಇದ್ದದ್ದು? ಮನೆ 3 ತಿಂಗಳು ಇದ್ದದ್ದು ನಾನೇ ಕರ್ಕೊಂಡು ಸೇರಿಸಿ ನಾನೇ ತಗೊಂಡೆ. ಅದನ್ನ ಕುಂಸಿ ಹರೀಶ್ ಕೇಳಿ, ಕುಂಸಿ ಗೌರ್ಮೆಂಟ್ ಹರೀಶ್ ಇದ್ದಾನೆ, ಕುಮಾರಸ್ವಾಮಿ ಕೇಳಿ ಹೇಳ್ತಾರೆ. ಈಗ ಇರ್ಲಿ ಅದು ಒಂದ್ ಕಡೆ. ಇವರು ಬಂಗಾರಪ್ಪನ ಶಿಷ್ಯ, ಬಂಗಾರಪ್ಪನ ಮಗ. ಆಡಳಿತ ಮಾಡಿ ದಯವಿಟ್ಟು ನಿಮ್ಮನ್ನು ಅವಕಾಶ ಕೊಟ್ಟಿದ್ದಾರೆ ಜನ, ಇಬ್ಬರು ಸೇರಿ ಆಡಳಿತ ಮಾಡಿ. ನಾನು ಬಂಗಾರಪ್ಪನ ಶಿಷ್ಯ ಅಂತಾರೆ, ಬಂಗಾರಪ್ಪನ ಮಗ ಮಂತ್ರಿ ಆದ ಕೂಡ ಅವನ ಮಗನೇ ಅವನೇ ಆಗ್ಬೇಕು ಅಂತಾರೆ. ನಾವು ನಷ್ಟ ಆಯ್ತು. ಒಂದು ಅಡಿಕೆ ಮರಕ್ಕೆ ಎಷ್ಟು ಪರಿಹಾರ ಕೊಡೋದು? ಒಂದು ಅಡಿಕೆ ಗಿಡ ಸಸಿಗೆ ಎಷ್ಟಿದೆ ಬೆಲೆ? 150 ರೂಪಾಯಿ. ಎಷ್ಟು? ಈಗ 50 ಇದೆಯಾ? 70 ಈ ವರ್ಷ ಇದೆ. ಇವರು ಅಡಿಕೆ ಮರ ಒಂದು ಬಿದ್ದು ಅಂದ್ರೆ ಪರಿಹಾರ ಎಷ್ಟು ಕೊಡ್ತಾರೆ? ಮಧು ಬಂಗಾರಪ್ಪ ಮಂತ್ರಿ, ಗೋಪಾಲಕೃಷ್ಣ ಶಾಸಕರು 16,000 ರೂಪಾಯಿ. ಒಂದು ಅಡಿಕೆ ಮರಕ್ಕೆ ಪರಿಹಾರ 16,000 ರೂಪಾಯಿ. ಯಾಕೆಂದ್ರೆ ಸ್ನೇಹಿತರೆ, ಅಡಿಕೆ ಗಿಡಕ್ಕೆ 70 ರೂಪಾಯಿ ಈ ವರ್ಷ ಇದೆ, 70ರಿಂದ 80 ಇದೆ. ಒಂದು ಅಡಿಕೆ ಮರಕ್ಕೆ 17,000 ರೂಪಾಯಿ ಕೊಡ್ತಾರೆ. ಕೇಳಿ ಏಸಿ ಸುಳ್ಳು? ಅದೇ ಬಿಡ್ದಿಲ್ಲ ಎಷ್ಟು ಕೊಡ್ತಾ ಇದ್ರೆ? ಬಿಡ್ದಿಲ್ಲ ಎಷ್ಟು ಕೊಡ್ತಾ ಇದ್ರಿ? 64,000 ಒಂದು ತೆಂಗಿನ ಮರಕ್ಕೆ. ನಮ್ಮದೇ ಬಂಗಾರಪ್ಪನ ಶಿಷ್ಯ ಕೋತರಾಜ್ ಅವ್ರದ್ದು 16 ಎಕರೆ ಅಡಿಕೆ ತೋಟ ಇದೆ. ಒಂದು ಅಡಿಕೆ 32,000 ಕೊಡ್ತಾರೆ ಅಡಿಕೆ ಮರ. ಇಲ್ಲಿ 17 ರೂಪಾಯಿ. ಇಲ್ಲೇ ಏನ್ ಮಾಡ್ತಿದ್ರಿ ಶಾಸಕರೇ, ಮಾಧ್ಯಮದ ಸ್ನೇಹಿತರೆ? ದಯವಿಟ್ಟು ಈ ಪ್ರಶ್ನೆ ಕೇಳಿ, ಇಬ್ಬರಿಗೂ ಕೇಳಿ. ಒಂದೇ ಸರ್ಕಾರ, ಇಬ್ರು ಮಂತ್ರಿ ಎಂ.ಎಲ್.ಎ. ಇದು ಆಡಳಿತ. ನಾವು ಏನ್ ಮಾಡೋದು? ಶೆಟ್ರ ಪ್ರಭಾಕರ್ ಶೆಟ್ರ, ಪ್ರಸನ್ನ ಎಲ್ಲೋ ನಮ್ಮ ಸಾಂಬಾರ್ ಮಂಡಳಿ ನಮ್ಮ ಪ್ರಸನ್ನ ಅವರೇ 16 ರೂಪಾಯಿ ಎಲ್ಲರೂ ಕೇಳಿದ್ರು. 16 ರೂಪಾಯಿ 67 ಪೈಸೆ ಕೊಡ್ತಾರೆ. ಇಂಥ ಶಾಸಕರಿಗೂ ನಾವು ಆಡಳಿತ ಮಾಡ್ತಾ ಇದ್ದೀವಿ. ಮಂತ್ರಿ ಆದ್ರೆ ಬಾಯಿ ಮುಂದೆ ಮಂತ್ರಿ ಆಗ್ತಾರ. ನಂಗೆಲ್ಲ ಸ್ನೇಹಿತರು ಬಂದು ಹೇಳಿದ್ರು, ಬಾಯಿ ಮುಂತ ಏನಾದ್ರು ಮಾಡಿ ಹೇಳಿ ಅಂತ. ಅದು ಒಂದು ಬಾವಿ ಮುಂತಾರೆ, ಬಾವಿ ತೆಗೆಸ್ತಾರೆ. ಎಲ್ಲ 10,000 ಬಾವಿ ತೆಗಿಸಿದೀವಿ. ರೈತರಿಗೆ ನಾವು ಸಹಾಯ ಮಾಡಿದೀವಿ ನಮ್ಮ ಕಾಲದಲ್ಲಿ ಒಂದಿಷ್ಟು. ಆಯ್ತು, ಬಾವಿ ಮುಂತಾರೆ, ಮಂತ್ರಿ ಆಗಬೇಕಾಗತ್ತೆ. ನೀವು ಆಯ್ತಪ್ಪ, ಮಂತ್ರಿ ಆಗಿದ್ರೆ ಒಂದು ಬಾವಿ ಮುಂದೆ ಅಂತ. ಪುಣ್ಯಾತ್ಮ ನಾಗಪ್ಪ ಈ ಕಮಿಷನರು ನಾಗಪ್ಪ ಬಾವಿ ಮುಂದ್ಕೊಂಡವ, ಬಂದು ಅವರಿಗೆ ಆಗಲೇ ಇಲ್ಲ, ಮಂತ್ರಿ ಆಗಲಿಲ್ಲ. ಬಾವಿ ಮುಂದಿನ ಮಂತ್ರಿ ಆಗ್ತಾರೆ. ಹೊಸ ಇಷ್ಟಕ್ಕೂ ಈ ಶಾಸಕ ಏನ್ ಹೇಳೋದಿದೆ? ಇಲ್ಲ, ರಾಜೀನಾಮೆ ಕೊಡ್ತೇವೆ. ಸುಳ್ಳೇ ಅವ್ರ ಮನೆ, ಸುಳ್ಳೇ ಅವರ ಮನೆದೇವರು. ಅದ್ರ ಬಗ್ಗೆ ಯಾರು ನಂಬಿಕೆ ಇಟ್ಟಿದ್ರು? ನಾವು ಯಾರು ಹೋಗಲಿಲ್ಲ, ನಮ್ದು ಬೇಕಾಗಿಲ್ಲ, ಕೊಡ್ಬೇಕಾಗಿಲ್ಲ. ನಾವು ಇನ್ನು ನಾನು ಹೇಳ್ತೇನೆ, ಕೊಡ್ಬೇಕಾಗಿಲ್ಲ. ಬಾಯಿ ಮನೆ ಮಾತಾಡ್ತಪ್ಪ. ಇನ್ನೊಂದು ವಿಚಿತ್ರ ಅಂದ್ರೆ, ಅವತ್ತೇ ರಾತ್ರಿ ನಮ್ಮ ಪರಿವಾರದ ಒಬ್ಬ ಸ್ನೇಹಿತರಿಗೆ ಫೋನ್ ಮಾಡಿದ್ದಾರೆ. ಏನಾದ್ರು ಮಾಡಿ ಮತ್ತೆ ನಾನು ಬಂದು ಸೇರ್ತಿರ್ತಾರ ಅಂತಿದೆ. ಅವ್ರು ಹೇಳಿದ್ದಾರೆ, ನೀವು ಯಡಿಯೂರಪ್ಪ ಮಕ್ಕಳಿಗೆ ಬಾಯಿ ಮನೆಗೆ ಬೈದ್ಬಿಟ್ಟಿದ್ದೀರಿ, ಸ್ವಲ್ಪ ಕಷ್ಟ ಇದೆ, ಸುಮ್ಮನೆ ನೀವು ಅಲ್ಲೇ ಇದ್ದೀರಲ್ಲ ಅಂತ. ಸುಳ್ಳು ಅಂತ ಹೇಳಿ ನಾವು ಸುಮ್ಮನೆ ಕೂತಿರಲ್ಲ ಸರ್. ಯಾರಿಗೆ ಫೋನ್ ಮಾಡಿದ್ರೆ, ಎಷ್ಟೊತ್ತಿಗೆ ಫೋನ್ ಮಾಡಿದ್ರೆ ನಾ ಹೇಳ್ತೇನೆ, ಚಾಲೆಂಜ್ ಮಾಡಿರ್ತಾರೆ. ಅಲ್ಲೆಲ್ಲ ಆಯ್ತಲ್ಲ, ಆಮೇಲೆ ಆಯ್ತು, ಅದಾಯ್ತು, ಇದಾಯ್ತು, ಇವೆಲ್ಲ ಕೇಳಿಲ್ಲ ಅಂದ್ರೆ ರಾತ್ರಿ ಕೂತ್ಕೊಂತ ಫೋನ್ ಮಾಡೋ ಅಭ್ಯಾಸ ಇದೆಯಲ್ಲ ಸುಳ್ಳು. ಒಬ್ಬ ಪರಿವಾರದ ಮುಖಂಡರಿಗೆ ಫೋನ್ ಮಾಡಿ, ನೀವೇಂತ ಮಾಡಿ ಸರಿ ಮಾಡಿಸ್ಬೇಕು, ಪರಿವಾರ ಮೂಲಕ ನಮ್ಗೆ ಸೇರಿಸ್ಬೇಕು, ನೀವು ಅಲ್ಲೇ ಇದ್ದೀರಲ್ಲ ಯಾವಾಗ ಅಂತ ಲಾಸ್ಟಿಗೆ ಫೋನ್ ಕಟ್ ಮಾಡ್ಯಾರ. ಈ ತರ ದ್ವಂದ್ವ ಬಾಯಿ ಮನ ಮಾತಾಡ್ಕೊಂಡು ಮಂತ್ರಿಗಿರಿ ಕೊಡಿಯೋದು ಯಾಕೆ ಕೊಡ್ತಾರೆ? ಹರಿಪ್ರಸಾದ್ ಇಲ್ಲೇ ಬಂದ್ರೆ ಅವ್ರು ಭೇಟಿ ಮಾಡಲ್ಲ. ಸಾಗರಕ್ಕೆ ಬಂದ್ರೆ ನನಗೆ ಗೊತ್ತಿಲ್ವಾ? ಹರಿಪ್ರಸಾದ್ ಅವ್ರ PA ಮದುವೆಗೆ ಬಂದಿದ್ರು, ಅವ್ರ PA ಸ್ವರೂಪದವರು. ಅವ್ರು ಹೋಗಿ ಭೇಟಿ ಮಾಡಲಿ, ಇದು ಇಲ್ಲೇ ಇತ್ತು. DK ಶಿವಕುಮಾರ್ ಬಗ್ಗೆ ಏನ್ ಮಾತಾಡಿದ್ರೆ, ಮಧುನ್ ಬಗ್ಗೆ ಏನ್ ಮಾತಾಡಿದ್ರೆ ಬಿಡ್ತಾರ? ಈಗಲೂ ಹೋಗ್ತೀನಿ ಅಂದ್ರೆ ಎಲ್ಲಿಗೆ ಹೋದ್ರಿ? ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂದ್ರೆ ಮಂಜಾನಗಳು ಕರೆದ್ರು CM. ನಾವೆಲ್ಲ ಒಂದೇ ಗಂಟೆ ಬೆಳೆದವ್ರಂತೆ ಅವನಿಗೆ
ಕೂಡಲೇ ರಾಜೀನಾಮೆ ಫಸ್ಟ್ ತಗೊಂಬ ಇಲ್ಲ ಬರಪ್ಪ ನೀನು ಮುಂಜಾನೆ ಕೊಟ್ಟು ವಿಶ್ವಾಸದಾಗ ಮಾತಾಡ್ತಾರೆ ಬರಮ್ಮ ನಾನು ಮಾನ ಮಾಡಿದ್ರು ಟಿಕೆಟಿಗೆ ಅವ್ರು ರೆಕಮೆಂಡ್ ಮಾಡಿದ್ರು ಅದಕ್ಕಾಗಿ ಅವ್ರಿಗೆ ಗೌರವ ಮಾಡಿರ್ತಾರೆ ಎಲ್ಲಿಗೆ ಬಾಯಿ ಶಬ್ದಗಳಿವೆ ಸಿಎಂ ಹೇಳಿ ಕರ್ಕೊಂಬಂದು ರಾಜೀನಾಮೆ ಕೊಟ್ಟು ತಗೊಂಡು ಕೂಡಲೇ ಅವ್ರಿಗೆ ಕಾಲ್ ಯಾರಿಗೋರು ಕಾಲು ಬೀಳದೆ ಗೌರವ ಇಲ್ಲ ಅದರಲ್ಲಿ ಒಂದು ಪವಿತ್ರ ಭಾವನೆ ಇಲ್ಲ ಕಾಲಿಗೆ ಬಿದ್ದು ತಪ್ಪಾತಡ ಅಂತ ಹೇಳಿ ತಪ್ಪಾತಡ ಬಂದು ಇಲ್ಲಿ ನಾನು ರಾಜೀನಾಮೆ ವಾಪಸ್ ತಗೊಂಡಿದ್ದೇನೆ ಕೊಟ್ಟಿದ್ದೇನೆ ಕೊಡಕ್ಕೆ ಸ್ಪೀಕರ್ ಹೇಳಿದ್ದಾರೆ ಡೆಪ್ಟಿ ಸ್ಪೀಕರ್ ಹೇಳಿದ್ದಾರೆ ನಮ್ಗೇನು ಗೊತ್ತಾಗಲ್ವಾ ಭಾರಿ ಬಹಿರಂಗ ಭಾರಿ ಜನ ಸೇರಿ 5,000-6,000 ಜನ ಸೇರಿ ಸಾಗರದಲ್ಲಿ ರೈಲ್ ಸೂಕ್ತದೆ ಸೇರಿ 5 ಜನ ಇದ್ದಾರೆ ಭಾರಿ ಅಂತ ಹೌದಾ ಸ್ನೇಹಿತರೆ ಭಾರಿ ಹೋರಾಟ ಸಾಗರದಲ್ಲಿ ಪ್ರತಿಭಟನೆ ಅಂತ ಸಾಗರದ ಜನ ಕಣ್ಣೀರು ಹೇಳಿ ಸರ್ ನೀವು ಹೌದಾ ಇದು ಅದೆಲ್ಲ ಬಿಟ್ಟು ಇನ್ನಾರು 18-20 ತಿಂಗಳಿಂದ ಜನಪರವಾದ ಕೆಲಸ ಮಾಡಿ ಹಳ್ಳಿಲಿ ಇಲ್ಲ ಇದು ಮೇಂಟೆನೆನ್ಸ್ ದುಡ್ಡು ಬರ್ತದೆ ಈ ವರ್ಷ ಮಳೆಯೇ ಆಗಿಲ್ಲ ಸ್ವಲ್ಪ ಮಳೆ ಆಗಿದೆ ಮಲೆನಾಡಿನ ಮಳೆ ಆಗಿದೆಯಾ ಮಳೆ ಆದ್ರೆ ಇಷ್ಟೊತ್ತಿಗೆ ಡ್ಯಾಮಿಗೆ 110 ಅಡಿ ಬರಬೇಕು 910 ಅಡಿ 1810 ಅಡಿ ಬರಬೇಕು 12-13 ಬಂದಿತ್ತು ಮಾಡ್ತೀವಿ ಅದೇನೇ ಇರಲಿ ಮೊದಲೇ ಈ ರಿಸರ್ವೇಶನ್ ಸರಿ ಮಾಡಿ ಎರಡನೇದು ಮಳೆ ಮಾಪನ ಕೇಂದ್ರಗಳನ್ನು ಕೂಡಲೇ ಸರಿ ಮಾಡಿ ಕಾಲ ಬಿಟ್ಟು ಹೋಗಿದೆ ಅಡಿಕೆ ಮರಗಳಿಗೆ 16,000 ರೂಪಾಯಿ ಕೊಡೋದು ನಾಚಿಕೆ ಕೇಳು ಮನೆ ಬಿಲ್ಲು ಎಷ್ಟು ಮನೆ ಬಿದ್ದು ಹೋದ್ರೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಮಾತಾಡಲ್ಲ ನಿದ್ರೋದು ಅದಕ್ಕಾಗಿ ಅದಕ್ಕೆ ಈ ತಾಲೂಕಿನವರಿಗೆ ಏನು ಅನುಕೂಲ ಇದೆ ನೋಡಿ ನಿಮಗೂ ಗೊತ್ತಿರಲಿ ಈಗ 1,469 ಮೆಗಾವ್ಯಾಟ್ 1,500 ಮೆಗಾವ್ಯಾಟ್ ಕಮ್ಮಿ ಉತ್ಪತ್ತಿ ಆಗ್ತದೆ ಇಡೀ ಜೋಗದಲ್ಲಿ 4 ಕಡೆ ಸೇರಿ ಅಷ್ಟು 1,000 ಮೆಗಾವ್ಯಾಟ್ ಸಾಗಣೆ ಮಾಡಬೇಕು ಬೆಂಗಳೂರಿಗೆ ಮತ್ತೆ 15,000 ಎಕರೆ ಹೋಗ್ತದೆ ಪ್ರಸನ್ನ ಅವರೇ ಸುತ್ತ ಕಾರ್ಯಕರ್ತನಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಗ್ರಾಮ ಪಂಚಾಯತಿಗೆ ನಾನು ಸಹಿತ ಪ್ರವೇಶ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ವರ್ಷಾನುಗಟ್ಟಲೆ ಆಸೆ ಇಟ್ಕೊಂಡಂತವ್ರು ಹಿಂದೆ ಸೇವೆ ಸಲ್ಲಿಸಿದಂತವ್ರು ಅವರಿಗೆ ಇವತ್ತು ಅವಕಾಶ ಆಗದೆ ಇರೋ ರೀತಿಯಲ್ಲಿ ಗೆದ್ದು ಬರೋ ಅಂತವ್ರು ಯಾರ್ಯಾರಿದ್ದಾರೆ ಅದ್ಭುತವಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಯಾರ್ಯಾರು ಗ್ರಾಮೀಣ ಪ್ರದೇಶದಲ್ಲಿ ಜನರ ಜೊತೆಗೆ ಸಂಪರ್ಕ ಇದೆ ಅವರಿಗೆ ಬಿಜೆಪಿಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಅವಕಾಶ ಇಲ್ಲದೆ ಇರೋ ರೀತಿಲಿ ಇವತ್ತು ಮೀಸಲಾತಿಯನ್ನ ತಂದಿರೋದು ಇವತ್ತು ಖಂಡಿಸಬೇಕಾಗಿರೋ ಅಂತದ್ದು ಇದು ಎಲ್ಲಿ ಮೀಸಲಾತಿ ಮಾಡಿದ್ದಾರೆ ಗೊತ್ತಾ ನಿಮಗೆ ಈ ಮೀಸಲಾತಿ ಪಟ್ಟಿ ಯಡಿಯೂರಪ್ಪನವರು ಹೊಸದಾಗಿ ಒಂದು ಐಬಿ ಮಾಡಿದ್ದಾರೆ ಅದ್ಭುತವಾಗಿ ಬಹಳ ಚೆನ್ನಾಗಿ ಒಂದು ಐಬಿ ಕಟ್ಟಿದ್ದಾರೆ ಐಬಿಲಿ ವಿಐಪಿ ಸೆಕೆಂಡ್ ರೂಮ್ ಇದೆ ವಿಐಪಿ ಸೆಕೆಂಡ್ ಅಂತ ಇದೆ ಅಲ್ಲಿ ಈ ಫೆರ್ನಾಂಡಿಸ್ ಹೋಗಿ ಕೂರಿಸಿ ಅಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಅಲ್ಲಿ ಇಲ್ಲಿಂದ ಒಬ್ರು ಹೋಗಿದ್ದಾರೆ ಬುದ್ಧಿವಂತರು ಎಲ್ಲಿಗೆ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ ಅವ್ರ ಜೊತೆಗೆ ಅವ್ರ ಅಣ್ಣನ ಮಗ ಒಬ್ರು ಸೇರ್ಕೊಂಡಿದ್ದಾರೆ ಒಬ್ಬ PA ಸೇರ್ಕೊಂಡಿದ್ದಾರೆ ಅಕ್ಕನ ಮಗ ಒಬ್ಬ ಸೇರ್ಕೊಂಡು ಇವ್ರು ಮಾಡಿರೋ ಪ್ಲಾನ್ ಏನು ಅಂದ್ರೆ ಕಾಂಗ್ರೆಸ್ಸಿನ ಮೂಲ ಕಾರ್ಯಕರ್ತರಿಗೆ ಅವಕಾಶ ಇಲ್ದಿದಂಗೆ ನೋಡ್ಕೊಳ್ಳೋದು ಬಿಜೆಪಿಯ ಏನಲ್ಲಿ ಕಾರ್ಯಕರ್ತರು ಗೆದ್ದು ಬರೋರು ಇದ್ದಾರೆ ಅವರಿಗೆ ಅವಕಾಶ ಇಲ್ದಂಗೆ ನೋಡೋದು ಎರಡು ಅಜೆಂಡಾ ಇರ್ತಾವ ಒಂದು ಮೂಲ ಕಾಂಗ್ರೆಸ್ಸಿಗರಿಗೆ ಅವಕಾಶ ಕೇಳಿ ನೋಡಿ ಎಲ್ಲ ಬೈಕಂತಿದ್ದಾರೆ ಎಲ್ಲ ಬೈತಿದ್ದಾರೆ ಇವರೇ ಎಲ್ಲ ಮೊನ್ನೆ ಹೇಳಿದ್ದಾರೆ ಏನಂತ ರಾಜೀನಾಮೆ ಕೊಟ್ಬಿಡಿ ಸರ್ ನೀವು ಇಟ್ಕೋಬೇಡಿ ರಾಜೀನಾಮೆ ಕೊಡಿ ಅನ್ನೋದನ್ನ ಹೇಳಿದ್ದಾರೆ ಇವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೂ ಒಂದ್ ಮನ್ಸಲ್ಲಿ ಇವ್ರು ರಾಜೀನಾಮೆ ಕೊಟ್ರೆ ಕೊಡಿಸ್ಬೇಕು ಅವ್ರನ್ನ ಕೊಡ್ಸಿ ಇವ್ರಿಗೆ ಹದ ಹಾಕ್ಬೇಕು ಕಳೆದ 3 ವರ್ಷದಿಂದ ವಿರೋಧ ಪಕ್ಷದ ತರ ನಮ್ಮನ್ನ ನಡೆಸ್ಕೊಂಡಿದ್ದಾರೆ ಇವ್ರಿಗೆ ತಕ್ಕ ಪಾಠ ಕಳಿಸ್ಬೇಕು ಅಂತೇಳಿ ರಾಜೀನಾಮೆ ಹೇಳಿಕೆ ಕೊಡಿಸಿದ್ದಾರೆ ಹೇಳಿಕೆ ಕೊಡಿಸಿ ರಾತ್ರಿ ಎಲ್ಲ ಯೋಚನೆ ಮಾಡಿದ್ದಾರೆ ಅಷ್ಟೊತ್ತಿಗೆ ಶಿವಕುಮಾರ್ ಹೇಳಿಕೆ ಬರ್ತಾರೆ ಈ AC DC ಈ ತಹಸೀಲ್ದಾರರು ಬೇಕಿದ್ರೆ ಅವರ ಮೊಬೈಲ್ ಟವರ್ ನ ಹಾಕಿ ಎಲ್ಲಿಗೆ ಬರ್ತಾ ಇದೆ ಫರ್ನಾಂಡಿಸ್ ಇಂದು ಯಾವ ಡೇಟ್ ಅಂತ ಕೊಡೋಣ ಅದು ಐಬಿಯ ಜಾಗದಲ್ಲಿ 3 ಗಂಟೆ 4 ಗಂಟೆ ಅವ್ರು ಕೂತಿದ್ದಾರೆ ಕೂತು ಅಲ್ಲಿ ಇವನ್ನೆಲ್ಲ ಗ್ರಾಮ ಪಂಚಾಯತ್ ವೈಸ್ ಮಾಡಿದ್ದಾರೆ
ಇದು ಹಾಗಾದ್ರೆ ಸುಳ್ಳು ಅನ್ನೋದನ್ನ ಸಾಬೀತುಪಡಿಸ್ತಾರ ಅವರು. ಇದು ಅನ್ಯಾಯ ಮಾಡೋದಕ್ಕಾಗಿ ಬಿಜೆಪಿಯವರಿಗೆ ಮತ್ತು ಕಾಂಗ್ರೆಸ್ಸಿನ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ಇವತ್ತು ಶಾಸಕರು ಈ ಕೆಲಸನ ಮಾಡಿದ್ದಾರೆ. ಇದನ್ನ ಖಂಡಿಸ್ತೇವೆ. ಈ ಅವೈಜ್ಞಾನಿಕವಾದ ಮೀಸಲಾತಿನ ಜಿಲ್ಲಾಧಿಕಾರಿಗಳು ತಡೆ ಹಿಡಿಬೇಕು, ಮತ್ತೆ ಪುನರ್ ಪರಿಶೀಲನೆ ಮಾಡುವಂತದ್ದಾಗ್ಬೇಕು, ನ್ಯಾಯಯುತವಾಗಿ ಆಗ್ಬೇಕು. ನೀವು ಉಳ್ಳೂರು ಗ್ರಾಮ ಪಂಚಾಯತಿ ಒಂದು ಉದಾಹರಣೆ, ಕಾರೆಹೊಂಡ ಅನ್ನೋದು ಇಡೀ ನಮ್ಮ ತಾಲೂಕಿನ SC ಹೆಚ್ಚಿರುವಂತ ಪ್ರದೇಶ. ಯಾವ್ದ್ರ ಕೊಡ್ಬೇಕಲ್ಲಿ 2A ಕೊಟ್ಟಿದ್ದಾರೆ. 2A ಕೊಟ್ಟಿದ್ದಾರೆ. ಅಲ್ಲಿಗೆ SC ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಅವ್ರ ಧ್ವನಿ ಆಗ್ಬೇಕಲ್ಲ, ಜನರ ಧ್ವನಿ ಆಗ್ಬೇಕಲ್ಲ, ಅಲ್ಲಿ ನಾಯಕತ್ವ ಅವ್ರು ಬೆಳಿಬೇಕಲ್ಲ. ಅಲ್ಲಿ ಅವಕಾಶ ಇಲ್ದಕ್ಕೆ 2A ಮೀಸಲಾತಿ ಕೊಡೋ ಅಂತದ್ದು. ST ಜಾಸ್ತಿ ಇದ್ದಾರೆ, ಒಂದು ಬರಲಿಲ್ಲ. ಕಾರಣ ಏನು? ಅಲ್ಲಿ ಏನು ಬಿಜೆಪಿಯವರು SC ಗೆದ್ದು ಬರ್ತಾರೆ ಅನ್ನೋ ಕಾರಣದಿಂದ ಈ ಅವಕಾಶನ ಕಟ್ ಮಾಡೋ ಅಂತ ಕೆಲಸ ಮಾಡಿದ್ರಲ್ಲ. ಅಲ್ಲಿ ST ಇರೋದೇ ಒಂದ್ ಮನೆ, ಅಲ್ಲಿ ST ತಂದಿದ್ದಾರೆ. ಇದು ಯಾರು ಮಾಡೋ ಅಂತದ್ದು ಅನ್ಯಾಯ ಇಲ್ಲನ್ರಿ. ಆ ಸಮುದಾಯಗಳಿಗೆ ಮಾಡುವಂತ ಅನ್ಯಾಯವನ್ನ, ದ್ರೋಹವನ್ನ ಮಾಡಿದ್ರಿ ನೀವು. ಇದನ್ನ ನೂರಾರು ಉದಾಹರಣೆಗಳನ್ನ ನಿಮಗೆ ಕೊಡ್ಬೋದು. ಈ ತರದ್ದು ನೂರಾರು ಉದಾಹರಣೆ ಪ್ರತಿ ಗ್ರಾಮ ಪಂಚಾಯತ್ ಮಾಡಿದಿರಿ. ಇದನ್ನ ಹಿಂದೆ ಯಾರು ಮಾಡ್ತಿರ್ಲಿಲ್ಲ. ವಿಕೇಂದ್ರೀಕರಣದ ವ್ಯವಸ್ಥೆನ ರಾಮಕೃಷ್ಣ ಹೆಗಡೆ, ನಜೀರ್ ಸಾಬ್ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಮಾದರಿಯಾದಂತ ರೀತಿಯಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆನ ಜಾರಿಗೆ ತಂದ್ರು. ಮುಚ್ಚು ಆಯ್ತು. ಆದ್ರೂ ಜನ ನಾವು ಸಹಿತ ಸುಮ್ಮನಾದ್ವಿ. ಗಣೇಶ್ ಯಾಕೆ ಸುಮ್ಮನಾದ್ವಿ ಅಂದ್ರೆ, ಸಾಗರದವರೊಬ್ರು ಮಂತ್ರಿ ಆಗೋದಾದ್ರೆ ಆಗ್ಬಿಡ್ಲಿ ಅಂತ ಹೇಳಿ ನಾವು ಕೂಡ ಪ್ರತಿಭಟನೆ ಹೋರಾಟ ಮಾಡ್ಲಿಲ್ಲ. ಆಗದಾದ್ರೆ ಆಗೋಗ್ಲಿ, ಬಾಯಿ ಮುಚ್ಚೋದ್ರಿಂದ ಒಬ್ಬ ಮಂತ್ರಿ ಆಗೋದಾದ್ರೆ. ಹಾಗಾಗಿ ಆಯ್ತು. ಹಾಗೆ ಇವತ್ತು 3 ತಿಂಗಳಾಯ್ತು. ಹಿಂದಿನ ವರ್ಷ ಫ್ಲಡ್ ಬಂದಿತ್ತು, ನೆನಪಿರ್ಲಿ ನಿಮಗೆ. 7-8 ದಿವಸ ಫಾರಿನ್ ಅಲ್ಲಿದ್ರು, 15 ದಿವಸ ಫಾರಿನ್ ಅಲ್ಲಿದ್ರು. ಈ ಸಲ 177 ತಾಲೂಕುಗಳಲ್ಲಿ ನಾವು ಗಮನ ಸೆಳೆಯಕ್ಕೆ ಬಂದಿದ್ದೀವಿ ಅನ್ನೋದನ್ನ ಮಾತನಾಡದೆ ಹೋದ್ರೆ ಕಣ್ಣಿದ್ದು ಕೂಡಾಗಿರ್ತಕ್ಕಂಥ, ಕಿವಿಯಿದ್ದು ಕಿವುಡಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಇಲ್ಲಿಯ ಶಾಸಕರು, ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೆ ಎಚ್ಚರ ಆಗಲ್ಲ. ಆ ಎಲ್ಲ ವಿಷಯಗಳನ್ನು ನಮ್ಮ ನಾಯಕರು ಮಾತಾಡೋರಿದ್ದಾರೆ. ಒಂದು 3-4 ವಿಷಯದ ಬಗ್ಗೆ ತಮ್ಮ ಗಮನ ಸೆಳೆಯಕ್ಕೆ ಬಯಸ್ತೇನೆ. ಯಡಿಯೂರಪ್ಪ ಸರ್ಕಾರ ಇತ್ತು ಬಂದ್ರೆ ಕೊನೆ ರೋಗ ಬಂತು, ಅದಕ್ಕೆ ಧಾರಣೆಯವರಿಗೆ ಸಂಕಷ್ಟ ಎದುರಾಯ್ತು. ಅವತ್ತು ತಾಲೂಕ್ ಸೊಸೈಟಿ ಮುಖಾಂತರ ಬೆಂಬಲ ಬೆಲೆಯನ್ನು ಕೊಟ್ಟು ತುಟ್ಟ ಸುಣ್ಣ ತಗೊಳ್ಳೋದಕ್ಕೆ ಗುಂಟೆಗೆ ಈಗಷ್ಟೇ ಅಡಿಕೆ ಹಾಕೊಂಡಿರ್ತಕ್ಕಂಥ ಅನೇಕ ರೈತರು ನಾವಿದ್ದೇವೆ. ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಆಯ್ತು. ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕೆ ನಾವು ಎದುರುಗೊಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ? ಶಾಸಕರೇ, ದಯಮಾಡಿ ವಿಧಾನಸಭೆಯಲ್ಲಿ ನಿಮ್ಮ ಧ್ವನಿಯನ್ನ ರೈತರ ಪರವಾಗಿ ಎತ್ತಬೇಕು. ಇದು ಬಿಜೆಪಿ ಆಗ್ರಹ. ಇದೇ ಅಡಿಕೆ ಬೆಳೆಗಾರರಿಗೆ ಬೇರೆ ಬೇರೆ ನಾವು ಇಲ್ಲಿ ನಿಂದನೆ ಇದ್ದಾರೆ. ಹೋಗಿ ಮಹಾರಾಷ್ಟ್ರದಲ್ಲಿ ಬಾಂಬೆನಲ್ಲಿ 100 ಲಾರಿಗಳು ನಿಂತು, ಅದಕ್ಕೆ ಮಾನ್ಯ ಅರ್ಧ ಜ್ಞಾನೇಂದ್ರ ಅವರು, ಭಾರತ್ನವರು, ರಾಘವೇಂದ್ರ ಅವರು, ಕಾಗೇರಿ ಅವರು ಕೇಂದ್ರದ ಸಚಿವರಲ್ಲಿ ಕೂತು ಮಹಾರಾಷ್ಟ್ರದ ಮುಖ್ಯಮಂತ್ರಿಯವರಲ್ಲಿ ಮಾತನಾಡಿ ಇವತ್ತು ನಿಟ್ಟುಸಿರು ಬಿಡ್ತಕ್ಕಂಥ ಸ್ಥಿತಿ ಬಂದಿದ್ರೆ ಕಿರಿಯನ ಅದು ಬಿಜೆಪಿಯಿಂದ ಮತ್ತು ಬಿಜೆಪಿಯ ಸಂಸದರಿಂದ ಮತ್ತು ಚುನಾಯಿತ ಪ್ರತಿನಿಧಿಗಳಿಂದ. ಏನಂದ್ರಿ ಶಾಸಕರೇ, ಏನಂದ್ರಿ ನೀವು? ಅದಕ್ಕೆ ಅಲ್ಲಿ ಇದ್ಕೊಂಡು ಈ ಜ್ಞಾನೇಂದ್ರ ಒಬ್ಬ ಅಂತಕ್ಕಂಥ ಶಬ್ದವನ್ನ, ಭಾಷೆಯನ್ನ ಬಳಸಿದ್ರಿ. ನಮ್ಮ ಸಂಸ್ಕಾರ ಅಲ್ಲ ಅದು. ಬಾರಿ ಶಾಸಕರಾಗಿರ್ತಕ್ಕಂಥ, ಗೃಹ ಮಂತ್ರಿ ಆಗಿರ್ತಕ್ಕಂಥ ಜ್ಞಾನೇಂದ್ರ ಅವರು ಅದನ್ನು ನೀವು ಅಡಿಕೆ ಬೆಳೆಗಾರರ ಪರವಾಗಿ ತಾಲೂಕ್ ಪಂಚಾಯತಿ 3 ಸಾರಿ ಗೆದ್ದು ಆಯ್ಕೆಯಾಗಿ ಬಂದಿದ್ದೀನಿ ನಾನು ಕೂಡ. ಆದ್ರೆ ಈ ತರ ಅವೈಜ್ಞಾನಿಕವಾಗಿ ಈ ತರ ಮೀಸಲಾತಿಯನ್ನು ಪ್ರಕಟಣೆ ಮಾಡಿದ್ದು ನಾನು ಇದು ಮೊದಲ ಬಾರಿ ನೋಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ
ನನ್ನ ಊರಲ್ಲೇ ನಾನು ಹೇಳ್ಬೇಕು ಅಂತಂದ್ರೆ ಅಲ್ಲಿ ಒಂದು ಎಸ್ಟಿಯ ಸಮುದಾಯನೇ ಇಲ್ಲ ನಮ್ಮಲ್ಲಿ. ಇಲ್ದಿದ್ರು ಕೂಡ ಆ ಭಾಗಕ್ಕೆ ಎಸ್ಟಿಯನ್ನು ಪದೇ ಪದೇ ಕೊಡ್ತಾ ಇದ್ದಾರೆ. ಹಾಗೇನೆ ರೋಸ್ಟರ್ ಪದ್ಧತಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ರೋಸ್ಟರ್ ಪದ್ಧತಿ ಮಾಡಿದ್ರೆ ಕಳಸರಿ ಯಾವ್ದು ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ಕೊಡ್ಬೇಕಲ್ವಾ? ಕಳಸರಿ ಏನ್ ಕೊಟ್ಟಿದ್ದಾರೆ ಅದೇ ಮೀಸಲಾತಿಯನ್ನು ಆಯಾ ಪಂಚಾಯತಿಗಳಿಗೆ ಕೊಟ್ಟಿದ್ದಾರೆ. ಇದು ನನ್ಗೆ ಹೇಗೆ ಅನಿಸ್ತಿದೆ ಅಂತಂದ್ರೆ ಈ ಮೀಸಲಾತಿಯನ್ನು ಏನ್ ಗೆಜೆಟ್ ನೋಟಿಫಿಕೇಶನ್ ಹೊರಗಡೆ ಏನು ನಮ್ಮ ಇದಕ್ಕೆ ಬಿಡುಗಡೆ ಆಗೋದಕ್ಕಿಂತ ಪೂರ್ವದಲ್ಲಿ ಒಂದು ವಾರ ಮುಂಚಿತವಾಗಿ ನಾನು ಕಾಂಗ್ರೆಸ್ ಕಾರ್ಯಕರ್ತರುಗಳಲ್ಲಿ ಕೇಳಿದ್ದೆ, ಇವತ್ತು ಈ ವಾರ್ಡಿಗೆ ಇದೇ ಮೀಸಲಾತಿ ಬಂದಿದೆ, ಇದು ಇಲ್ಲಿ ST ಬಂದಿದೆ, ಇಲ್ಲಿ SC ಬಂದಿದೆ, ಇಲ್ಲಿ BCM B ಬಂದಿದೆ ಅಂತ ಹೇಳಿ ಏನು ಆ ಕಾಂಗ್ರೆಸ್ ಕಾರ್ಯಕರ್ತರುಗಳು ಹೇಳಿದ್ರು ಅದೇ ತರ ಮೀಸಲಾತಿ ಬಂದಿದೆ ಅಂತಂದ್ರೆ ಇದು ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲಿ ಮೀಸಲಾತಿ ಪಟ್ಟಿ ರೆಡಿ ಮಾಡಿ ಇಲ್ಲಿ ಏನು AC ಅವರಿಗೆ ಕೊಟ್ಟಿದ್ದಾರೆ. AC ಅವರೇ ಇದು ನೀವು ಗಮನಿಸಬೇಕು, ಇದು ಅವೈಜ್ಞಾನಿಕ, ಇದು ಕರೆಕ್ಟ್ ಆಗಿ ಏನು ನಮ್ಮ ಸ್ಥಳೀಯ ಕಾರ್ಯಕರ್ತರು ಏನು ನಾವು ಕಾರ್ಯಕರ್ತರು ಇದೀವಲ್ಲ, ಕಾರ್ಯಕರ್ತರೇ ನೀವು ನಮ್ಮ ಏನು ಇನ್ನ ರಾಜ್ಯ ಜಿಲ್ಲೆ ಅಥವಾ ಕೇಂದ್ರಕ್ಕೆ ನಾವು ಒಂದು ಏನು ಅವ್ರು ಬೆನ್ನೆಲುಬು. ಇವತ್ತು ನಾವು ಸ್ಥಳೀಯವಾಗಿ ಏನು ನಮ್ಗೆ ನ್ಯಾಯ ಸಿಗ್ತಕ್ಕಂತ ನಮ್ಮ ಏನು ನಾವು ಕಾರ್ಯಕರ್ತರನ್ನು ಗೆಲ್ಸ್ಕೊಂಡ್ರೆ ಕಾರ್ಯಕರ್ತರಿಗೆ ನಾವು ಸಪೋರ್ಟಿವ್ ಆಗಿದ್ರು ಕೂಡ ನಮ್ಗೆ ಮುಂದೆ ಅನುಕೂಲ ಆಗುತ್ತೆ. ಅದು ಇದು ಅವೈಜ್ಞಾನಿಕ ಮಾಡಿದರೆ ಅವರು 5 ವರ್ಷ ಅವಧಿಯಲ್ಲಿ 2 ವರ್ಷ ಕೊರೋನಾ ಇತ್ತು. ಅಂತ ಕೊರೋನಾದಲ್ಲಿದ್ರು ಕೂಡ 888 ಹಳ್ಳಿಗೆ ಇವತ್ತು ರಸ್ತೆಯನ್ನು ಮಾಡಿದರೆ ಅದೇ ರಸ್ತೆ ಇವತ್ತು ಏನಾದ್ರು ಉಳ್ಕೊಂಡಿದೆ ಅಂತಂದ್ರೆ ಅದೇ ರಸ್ತೆ ಬಿಟ್ಟರೆ ಇವತ್ತಿಗೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿಯಲ್ಲಿ ಶೂನ್ಯವಾಗಿ ಕಾಣ್ತಾ ಇದೆ. ನೋಡಿದ್ರೆ ಈಗ ನಾವಾಗ್ಲಿ 5 ವರ್ಷದಲ್ಲಿ 3 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ ಬರೀ ಅಧಿಕಾರ ಏನು ಮಂತ್ರಿಮಂಡಲ ರಚನೆ ಮಾಡೋದು, ಅಧಿಕಾರ ತಗೊಳ್ಳೋದು ಅಥವಾ ಬದಲಾವಣೆ ಮಾಡೋದು, ಇದ್ರೊಳಗೆ 5 ವರ್ಷಗಳ ಕಾಲ ಕಳೆದ್ರೆ ಬಿಟ್ರೆ ಬಹುಶಃ ನೋಡಿ ಎಷ್ಟು ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಈಗಾಗಲೇ 2,500 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟು ಹೆಣ್ಮಕ್ಳನ್ನು ಉದ್ಧಾರ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದವರಿಗೆ ಮುಖ್ಯಮಂತ್ರಿಗಳೇ ನಿಮ್ಗೆ ನಾಚಿಕೆ ಆಗ್ಬೇಕು. 2,500 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದು ನಿಮ್ಮ ಅಧಿಕಾರ ಅಲ್ಲ. ನಮ್ಮ ಸ್ಥಳೀಯವಾಗಿ ಆಡಳಿತ ವಿಚಾರ ಹೇಳಬೇಕಂದ್ರೆ ಈ ಮೀಸಲಾತಿ ವಿಚಾರದಲ್ಲಿ ವೈಜ್ಞಾನಿಕವಾಗಿ ಯಾಕೆ ಮಾಡಿದ್ದಾರೆ ಅಂದ್ರೆ ಈ 20 ವರ್ಷ ಈಚೆಗೆ ಸದ್ಯ ಇವಾಗ 20 ವರ್ಷ ಈಚೆಗೆ ರಾಜಕಾರಣದಲ್ಲಿ ಸುಮಾರು 20 ವರ್ಷ. ಆದ್ರೆ ಈ ತರ ಅವಿಜ್ಞಾನಿಕವಾಗಿ ಗ್ರಾಮ ಪಂಚಾಯತಿಯ ಮೀಸಲಾತಿಗಳು ಸಾಹೇಬ ಹಾಲತ್ನಲ್ಲೂ ಸಹ ಶಾಸಕರಾಗಿದ್ರು, ಕಾಗೋಡು ತಿಮ್ಮಪ್ಪನೂ ಶಾಸಕರಾಗಿದ್ರು. ಅಂತ ಸಂದರ್ಭದಲ್ಲಿ ಈ ರೀತಿಯ ಯಾವತ್ತೂ ಮೀಸಲಾತಿಗಳ ಪ್ರಕರಣ ಆಗಿಲ್ಲ. ಎಲ್ಲೂ ಸಹ ಕೆಟಗಿರಿಯಲ್ಲಿ ಗೆಲ್ಲಂತವರಿಗೂ ಅವಕಾಶ ಇಲ್ಲ. ಯಾರ್ಯಾರು ಇವತ್ತು ಬಿಜೆಪಿಯಲ್ಲಿ ಅಲ್ಲಿ ಗೆಲ್ತಾರೆ, ಇವರಿಗೆ ಅಭ್ಯರ್ಥಿಗಳಿಗೆ ಅಲ್ಲಿ ಠೇವಣಿ ಸಿಗಲ್ಲ ಅಂತ ಜಾಗದಲ್ಲಿ ಎಲ್ಲವೂ ಸಹ ಅಲ್ಲಿ ಕೆಟಗಿರಿಗಳನ್ನ ಬದಲಾವಣೆ ಮಾಡಿ ಅವರಿಗೆ ಅವಕಾಶಗಳನ್ನು ವಂಚಿತ ಮಾಡಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಅದಕ್ಕೆ ಎಲ್ಲ ಒಂದ್ ಕಡೆ ಶಾಮೀಲಾಗಿದ್ದಾರೆ. ಈ ಶಾಸಕರ ಹಿಂಬಾಲಕರು, ಯಾಕಂದ್ರೆ ಹಿಂದೆ ಈಗಾಗಲೇ 1.5 ತಿಂಗಳು ಹಿಂದೆ ಅವರ ಹಿಂಬಾಲಕರೆಲ್ಲ ಹೇಳೋರು, ಆ ಕ್ಷೇತ್ರಕ್ಕಿಂತ ಕೆಟಗಿರಿ ಬರುತ್ತೆ, ಈ ಕ್ಷೇತ್ರಕ್ಕಿಂತ ಕೆಟಗಿರಿ ಬರುತ್ತೆ ಅಂತೇಳಿ. ನಮ್ಮ ದೇವೇಂದ್ರಪ್ಪ ಹೇಳಿದಂಗೆ ಇವ್ರೊಂದ್ ಕಡೆ ಇಲ್ಲಿ ಕೆಟಗಿರಿ ಹಾಕಿಕೊಡ್ತೀನಿ ಅಂತ ಇವ್ರೊಂದ್ ಕಡೆ ವಸೂಲಿ ಮಾಡಿದ್ರು, ಅವ್ರ ನಾಯಕರು ಒಂದ್ ಕಡೆ ನಾನು ಅಲ್ಲಿ ಮಂತ್ರಿ ಆಗ್ತೀನಿ ಅಂತೇಳಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಕೊಡಬೇಕು ಅಂತ ಅವ್ರೊಂದ್ ಕಡೆ ವಸೂಲಿ ಮಾಡಿದ್ರು. ಇವೆರಡೂ ಜನ ವಸೂಲಿ ಮಾಡೋ ಇದರಲ್ಲಿ ಈ ಕ್ಷೇತ್ರಕ್ಕೆ ಅದಕ್ಕೆ ಕೈ ಜೋಡಿಸಿದಂತ ಅಧಿಕಾರಿಗಳು ಗಮನಕ್ಕೆ ಎಲ್ಲೋ ಒಂದ್ ಕಡೆ ಶಾಮೀಲಾಗಿದ್ದಾರೆ. ಇಲ್ಲಿ ನಾವು ಯಾರನ್ನು ಕೇಳಲ್ಲ, ಯಾಕಂದ್ರೆ ಅಧಿಕಾರಿಗಳು ಅದನ್ನ ಸಮರ್ಪಕವಾಗಿ ಮೀಸಲಾತಿಗಳನ್ನು ಪ್ರಕಟ ಮಾಡಬೇಕಾಗಿದೆ. ಮೀಸಲಾತಿ ಹಾಕಿಕೊಡೋದು ಹೋದ್ರೆ ನಿಮ್ಮನ್ನೆಲ್ಲ ಇಲ್ಲಿಂದ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಅವರ ಹೆದರಿಕೆಗೆ ಇವರೆಲ್ಲ ಒಂದ್ ಕಡೆ ಅವ್ರು ಕೊಟ್ಟ ಪಟ್ಟಿನೇ ಎಲ್ಲ ಒಂದ್ ಕಡೆ ಅನುಮತಿ ಆಗಿದೆ. ಅದನ್ನ ನಾವು ನಮ್ಮ ಪಕ್ಷ ನಾವು ಅದು ಖಂಡಿಸ್ತೀವಿ. ಇದನ್ನ ಸರಿಪಡಿಸಂತ ಹೋದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ಈ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಗ್ರಾಮ ಪಂಚಾಯತಿ ಆಡಳಿತ ಮುಗಿದು ಸುಮಾರು 6 ತಿಂಗಳು ಆಯ್ತು. ಯಾವ ಗ್ರಾಮ ಪಂಚಾಯತಿಗಳಲ್ಲೂ ಸಹ ಒಂದೇ ಒಂದು ಸ್ವಚ್ಛತೆ ಕಾರ್ಯಗಳು ನಡೆದಿಲ್ಲ. ಮಳೆಗಾಲ ಪ್ರಾರಂಭ ಆಗಿದೆ, ಅನೇಕ ಕಾಯಿಲೆಗಳು ಬರ್ತಾ ಇದಾವೆ. ಅದಕ್ಕೆ ಏನ್ ಮಾಡಿದೀವಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡೋರು ಯಾರು ಇಲ್ಲ. ಯಾಕಂದ್ರೆ ಎಲ್ಲ ಈ ತಾಲೂಕಿನ ಏನ್ ದೊಡ್ಡ ದೊಡ್ಡ ಪಂಚಾಯತಿಗಳಿದಾವೆ, ಆ ಪಂಚಾಯತಿಗಳಿಗೆಲ್ಲ ಶಾಸಕರಿಗೆ ಬೇಕಾಗಂತೆ ಅವರು ಹೇಳಿದಂಗೆ ಕೇಳೋ ಅಂತ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿಗಳನ್ನೇ ನೇಮಕ ಮಾಡ್ತಿದ್ದಾರೆ. ಹಾಗಾಗಿ ಅವ್ರು ಇವತ್ತಿಗೂ ಒಂದು ಗ್ರಾಮ ಪಂಚಾಯತಿ ಕಡೆ ನೋಡಿಲ್ಲ. ಅವ್ರ ಶಾಸಕರು ಏನ್ ಹೇಳ್ತಾರೆ, ಅವ್ರ ಹಿಂಬಾಲಕರು ಏನ್ ಹೇಳ್ತಾರೆ ಅದು ಮಾತ್ರ ಆಗುತ್ತೆ. ಅವರು ಈ ಬಾರಿ ಎಲ್ಲರೂ ನಮ್ಮ ತಾಲೂಕಿನ ಮತದಾರರಿಗೆ ಮತ್ತೆ ಎಲ್ಲರಿಗೂ ಸಾರ್ವಜನಿಕರಿಗೆ ಗೊತ್ತಿದೆ. ಶಾಸಕರು ಅಯ್ಯೋ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಕೆಲವರು ಅಚ್ಚರಿಯಿಂದ ನೋಡ್ರೆ, ಇಲ್ಲಿ ನಮ್ಮ ತಾಲೂಕಲ್ಲಿ ಈ ಶಾಸಕರ ಬಗ್ಗೆ ಅಚ್ಚರಿ ಏನಿಲ್ಲ. ಯಾಕಂದ್ರೆ ಹಿಂದಿನ ಬಾರಿ ನಮ್ಮ ಮೇಘಣ್ಣ ಅವರೆಲ್ಲ ಇದ್ರು, ಅವರೆಲ್ಲ ಇದ್ದಾಗ
ಶಾಸಕರಾದಾಗ ಹೆಚ್ಚು ಕಮ್ಮಿ 2 ಬಾರಿಗೆ ಒಂದು 10 ಬಾರಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಲೀಡರ್ಗಳನ್ನ ಮತ್ತೆ ಇವ್ರನ್ನ ಬ್ಲಾಕ್ ಮೇಲ್ ಮಾಡುದು. ನಮ್ಮ ನಾಯಕರಂತ ಮೇಘನ್ ಅವರು ಹೇಳಿದ್ರು ಯಾವಾಗೂ ಸಹ ಕಾಯಿ మీద ನೀವು ಸುಮ್ಮನೆ ಇರಿ ಅಂತ ಹೇಳಿರ್ತಾ ಇದೆ. ಹಂಗೆ ಇದ್ದಿನ ರಾಜ್ಯ ನಾಯಕರಿಗೆ ಹಾಗಾಗಿ ಇದೇನು ಹೊಸದಲ್ಲ. ಅದನ್ನ ಕಾಂಗ್ರೆಸ್ ಮಾಡಕ್ಕೆ ಅಂತ ಹೋದ್ರು. ಬಿಜೆಪಿಯಲ್ಲಿ ಮಾಡಿದ್ರು ಅದು ನಡೀಲ, ಪಾರ್ಟಿ ಬಿಟ್ಟರು. ಕಾಂಗ್ರೆಸ್ ಅಲ್ಲಿ ಮಾಡಕ್ ಹೋದ್ರು. ಅಂದಿನ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ರಾಜೀನಾಮೆ ಕೊಟ್ರೆ ಈ ಕ್ಷಣದಲ್ಲಿ ಅಂಗೀಕಾರ ಮಾಡ್ತೀವಿ, ಮಂಜೇಗೌಡ ಕರ್ಕೊಂಡಾಗ ರಾಜೀನಾಮೆ ಕೊಡಿಸ್ಬಿಡ್ರಿ ಅಂದಂತೆ. ಹಂಗ ಮತ್ತೆ ಹೊರಗೆ ಬಂದಿಲ್ಲ. ನಾನು ಮುಖ್ಯಮಂತ್ರಿಗಳ ಪರವಾಗಿರ್ತೀನಿ. ಸಚಿವ ಸ್ಥಾನ ಇದ್ರು ತಿಂದ್ರೆ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದ್ರು. ಹಾಗಾಗಿ ಅಲ್ಲೂ ಅಭಿವೃದ್ಧಿ ಆಯ್ತು. ಹೊಸನಗರದಲ್ಲೂ ಅವಾಗ ಶಾಸಕರು ಆಯ್ತಾಗ ಪ್ರಥಮ ಬಾರಿ ಆಗಿದ್ರು, ಅಲ್ಲೂ ಅಭಿವೃದ್ಧಿ ಆಯ್ತು. ಇವತ್ತು ಯಾಕೆ ನಮ್ಮ ನಾಯಕರನ್ನ ಬೇರೆ ಪಕ್ಷವನ್ನು ಹಣಿಯೋದಕ್ಕೆ ಬಳಕೆ ಹಾಕ್ಕೊಡುದು ನೇರ ಅನ್ನಿಸ್ತದೆ. ಇದರಲ್ಲಿ ತಾಲೂಕು ಕಚೇರಿಯಲ್ಲಿ ಇದು ನಡೆದಿಲ್ಲ, ಕಾಂಗ್ರೆಸ್ ಕಚೇರಿಯಲ್ಲಿ ಇದು ಬೇಕಾಗಿರ್ತಕ್ಕಂಥ ತಯಾರಿ ನಡೆದಿಲ್ಲ ಅಂತ ನೇರ ಗೊತ್ತಾಗುತ್ತೆ. ಮುಚ್ಚು ಮರ ಇಲ್ಲ ಇದು, ಹಂಗಾಗ್ಬಾರ್ದು. ಪಂಚಾಯತಿ ಅಂದ್ರೆ ಯಾರು ಜನಪರವಾಗಿ ಆಲೋಚನೆ ಮಾಡ್ತಾರ, ಆ ಜನಾಂಗವನ್ನು ರೆಪ್ರೆಸೆಂಟ್ ಮಾಡ್ತಾರ ಅಂತವ್ರಿಗೆ ಅವಕಾಶ ಆಗ್ಬೇಕು. ಅವರ ಜನಾಂಗವೇ ಇಲ್ಲದೆ ಹೋದ ಜಾಗದಲ್ಲಿ ಮೀಸಲಾತಿ ಹಾಕೋದು, ಜನರಲ್ ಕೆಟಗರಿ ನಿರ್ಲಾರದಂಗೆ ಮೀಸಲಾತಿಗಳನ್ನ ತಂದು ಅಲ್ಲಿ ಬೇರೆ ನಿರ್ಲಾರದಂಗೆ ನೋಡ್ಕೊಳ್ಳೋದು, ಇದು ಒಂದು ನೈಜ ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಒಂದು ಜನಾಧಿಕಾರಕ್ಕೆ ಮಾಡ್ತಕ್ಕಂಥ ಒಂದು ಅನ್ಯಾಯ. ಈ ತರ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡ್ತಾ ಬಂದಿದೆ. ನಾವು ನೋಡಿದ್ದೇವೆ. ಕೆಳದಿಗೆ ಅನಂತಪುರಕ್ಕೆ ಜನರಲ್ ಬರೋದು, ಆವಿನಹಳ್ಳಿಗೆ ರಿಸರ್ವೇಶನ್ ಬೇರೆ ಬರೋದು. ನಮಗೇನು ಹೊಸ್ತಿಲ್ಲ. ಒಂದು 25 ವರ್ಷದಿಂದ ನಾವು ಈ ಒಂದು ರಿಸರ್ವೇಶನ್ ಹಾವಳಿಯನ್ನು ನಾವು ನೋಡಿದ್ದೇವೆ. ನೀವು ನಗಾಡ್ತೀರಿ ಗೊತ್ತಾಗ್ತದವ್ರೆ, ನೀವು ಅಲ್ಲಿಗಿದ್ದಾಗ ಹಂಗೆ ಇತ್ತು, ಅದು ಇರ್ಲಿ. ಆದ್ರೆ ಈ ತರ ನಡಿಕೊಡ್ದು ನಿಜವಾಗಿ ಜನಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಜನ ತೊಂದರೆ ಆಗ್ಬಿಡುತ್ತೆ, ತಪ್ಪಾಗ್ಬಿಡುತ್ತೆ. ಯಾರ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ, ನಜೀರ್ ಸಾಬ್ರ ಕಾಲದಲ್ಲಿ ಒಂದು ಜನರಿಗೆ ಆಡಳಿತ ಕೊಡಬೇಕು, ನಿಜವಾದಂತ ಜನಪ್ರತಿನಿಧಿಗಳು ಡೆಪ್ತಿಂದ ಬರಬೇಕು, ಅವ್ರ ಸಮಸ್ಯೆಯನ್ನು ಅವ್ರ ಮೂಲಕ ಪರಿಹಾರ ಮಾಡಿಸ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಉದಾತ್ತವಾಗಿರ್ತಕ್ಕಂಥ ಆದರ್ಶವನ್ನು ಇಟ್ಟುಕೊಂಡು ಈ ಒಂದು ಸ್ಥಳೀಯ ಸಂಸ್ಥೆಯ ಚುನಾವಣೆಯನ್ನು ತಂದ್ರು. ಅದರ ಎಲ್ಲ ಆಶಯಗಳಿಗೆ ನೀವು ಮಾಡಿರ್ತಕ್ಕಂಥ ರೀತಿ ಭಂಗ ತಂದಿದೆ ಅಂತ ಹೇಳ್ತಕ್ಕಂಥದ್ದನ್ನ ಅತ್ಯಂತ ಕಡು ಶಬ್ದದಲ್ಲಿ ಹೇಳ್ತಾರೆ. ಅಭಿವೃದ್ಧಿ ವಿಷಯದಲ್ಲಿ ಸರ್ಕಾರ ಚೆನ್ನಾಗಾಗುತ್ತೆ ಇವತ್ತೆಲ್ಲ ನಾಳೆ ಸುಧಾರಿಸುತ್ತೆ ಅಂತೆಲ್ಲ ನಾವೆಲ್ಲ ನೋಡ್ತಾನೆ ಇದ್ವು. ಈ ರಾಜ್ಯ ಸರ್ಕಾರ ಸುಧಾರಣೆ ಆಗ್ತಕ್ಕಂಥ ಯಾವ ಆಲೋಚನೆಗಳು ಈಗೇನು ಕಾಣ್ತಿಲ್ಲ. ಯಾರ ಸ್ನೇಹಿತರು ಹೇಳ್ತಾ ಇದ್ರು ಇದು ಟೇಕ್ ಆಫ್ ಆಗ್ಲಿಲ್ಲ ಸರ್ಕಾರ ಅಂತ. ನನಗನ್ಸುತ್ತೆ ಟೇಕ್ ಆಫ್ ಅಲ್ಲ, ಇದು ಮೇಡೆ ಅಂತ ಹೇಳ್ತಾರೆ. ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಪೈಲಟ್ಗೆ ಅನ್ಸಿದ ಮೇಲೆ ಇದು ಆಲ್ರೆಡಿ ಮೇಡೆ ಕೂಗ್ತಾ ಇರ್ತಕ್ಕಂಥ ಸರ್ಕಾರ. ಇದು ಎಷ್ಟೊತ್ತಿಗೆ ಕ್ರಾಶ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾವ ಒಂದು ವಿಷಯದಲ್ಲೂ ಕೂಡ ಜನರ ಪರವಾದಂತ ಆಲೋಚನೆಗಳಿಲ್ಲ. ಹೊರ ಬಂದ್ಬಿಟ್ಟಿದೆ ರಾಜ್ಯಾದ್ಯಂತ. ಇವತ್ತುವರೆಗೆ ಅದರ ಮಂತ್ರಿಗಳು ಈಗ ಏನೋ ಹೋಗಿದ್ದಾರೆ, ಅಧಿಕಾರಿಗಳ ಸಭೆ ನಡೀಲಿಲ್ಲ, ರಿವ್ಯೂ ಮೀಟಿಂಗ್ ನಡೀಲಿಲ್ಲ. ಇದ್ದಂತ ಮಂತ್ರಿಗಳು ಕೂಡ ಜಿಲ್ಲೆಗಳಿಗೆ ಹೋಗಿ ಜನರ ಕಷ್ಟವನ್ನು ಕೇಳಲಿಲ್ಲ. ಅತಿವೃಷ್ಟಿ ಬಂದಿದೆ, ಇವಾಗ ಕೆಲವೊಂದು ಕಡೆ ಬರ್ತಾ ಇದೆ, ಪ್ರಾರಂಭ ಆಗಿದೆ. ಮಹಾರಾಷ್ಟ್ರದಲ್ಲಿ ಕೃಷ್ಣಾ ನದಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ಅಲ್ಲಿ ಕೂಡ ಸಚಿವ ಸಂಪುಟದ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಹೋಗಿ ಪ್ರವಾಸವನ್ನ ಮಾಡಲಿಲ್ಲ, ಜನರ ಕಷ್ಟವನ್ನು ಕೇಳಲಿಲ್ಲ. ಮಾತು ಎತ್ತಿದ್ರೆ ನಾವು ಲಕ್ಷ್ಮಿ ಕೊಟ್ವಿ ಅಂತ ಹೇಳ್ತಾ ಇದ್ವಿ. ಒಂದೇ ಅಕೌಂಟ್ಗೆ 19,000 ಮಹಿಳೆಯರಿಗೆ ದುರ್ಬಾಕಿ ಆಗಿರ್ತಕ್ಕಂಥ ಅಮೌಂಟ್ ನಾವ್ ಹೇಳ್ತಿರೋದಲ್ಲ, CAG ರಿಪೋರ್ಟ್ ಹೇಳಿರೋ ಅಂತ. ಪ್ರೂವ್ಡ್ ಕರಪ್ಷನ್. 19,000 ಅಕೌಂಟಿಗೆ ಬಡವರಿಗೆ ಹೋಗ್ತಾ ಇರ್ತಕ್ಕಂಥ ದುಡ್ಡು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.